ನಮಸ್ಕಾರ ಸ್ನೇಹಿತರೆ ಎಲ್ಲ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ಶೈಕ್ಷಣಿಕ ಪ್ರಮಾಣ ಪತ್ರ ಸೇವಾ ಸಿಂಧುದಲ್ಲಿ ಕೂಡ ವಿತರಣೆ ಕೂಡ ಮಾಡಿ ಅಂತೇಳಿ ಸರ್ಕಾರಕ್ಕೆ ಕೆಎ ಪತ್ರ ಬರೆದಿದೆ. ವೃತ್ತಿಪರ ಕೋರ್ಸ್‌ಗೆ ಅಡ್ಮಿಷನ್ಸ್ ಕೂಡ ಆಗ್ಬೋದು ನಿಮಗೆ. ಅಪ್ಲಿಕೇಶನ್ಸ್‌ಗೆ ಆಗ್ಬೋದು, ಲೈಕ್ ನಿಮಗೆ ಜಾಬ್‌ಗಳಿಗೆ ಲೈಕ್ ಶಿಕ್ಷಕರ ನೇಮಕಾತಿ, ಪೊಲೀಸ್ ನೇಮಕಾತಿ ಎಲ್ಲದಕ್ಕೂ ಕೂಡ ಸಹಾಯ ಆಗುತ್ತೆ. ಏನ್ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಕಂದಾಯ ಇಲಾಖೆ ಬಂದ್ಬಿಟ್ಟು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕಲ್ಯಾಣ ಕರ್ನಾಟಕ ಪತ್ರ, ಧಾರ್ಮಿಕ ಅಲ್ಪಸಂಖ್ಯಾತ ಪತ್ರ, ಎನ್‌ಸಿಎಲ್‌ಸಿ ಪ್ರಮಾಣ ಪತ್ರಗಳನ್ನು ಆಡಿ ಸಂಖ್ಯೆಯಿಂದನೇ ಪಡೆದುಕೊಳ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಬಂದ್ಬಿಟ್ಟು ಆಫ್ಲೈನ್ ಅಲ್ಲಿ ನೀಡ್ತಾ ಇರೋ ಕಾರಣ ಇದು ಬಂದ್ಬಿಟ್ಟು ಪರಿಶೀಲನೆಗೆ ಒಳಪಡಿಸುವುದು, ಮೀಸಲಾತಿಗೆ ಪರಿಗಣಿಸುವುದು ಕಷ್ಟ ಆಗುತ್ತೆ. ಸೇವಾ ಸಿಂಧುದಲ್ಲಿ ದೊರೆತರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ನೀವು ಏನಾದ್ರು ಜಾಬ್ ಅಪ್ಲಿಕೇಶನ್ಸ್ ಆಗ್ತಿದ್ದೀರಾ, ಅಥವಾ ನಿಮಗೆ ಸಿಟಿ ಮುಖಾಂತರ ಹೋಗ್ತಾ ಇದ್ದೀರಾ, ಅಥವಾ ನಿಮಗೆ ಇಂಜಿನಿಯರಿಂಗ್ ಅಡ್ಮಿಷನ್ಸ್ ಆಗಿರ್ಬೋದು, ನೀಟ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನಿಮಗೆ ಸರ್ಟಿಫಿಕೇಟ್ ಇಂಪಾರ್ಟೆಂಟ್. ನಿಮಗೆ ಮೀಸಲಾತಿ ಪ್ರಮಾಣ ಪತ್ರ, ಇನ್ಕಮ್ ಕ್ಯಾಸ್ಟ್ ಎಲ್ಲ ನೀವು ಸೇವಾ ಸಿಂಧು ಮುಖಾಂತರ ನೀವು ಪಡೆದುಕೊಳ್ತೀರಾ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಕನ್ನಡ ಮಾಧ್ಯಮ ಮತ್ತೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಅದು ಪಡ್ಕೊಳ್ಳೋಕೆ ಆಗೋದಿಲ್ಲ. ಅವರು ಅಲ್ದಾಡಬೇಕಾಗುತ್ತೆ. ಒಂದಲ್ಲ 10 ಆಫೀಸಲ್ಲಿ ಅಲ್ದಾಡಿ 1ರಿಂದ 10ನೇ ತರಗತಿವರೆಗೂ ಓದಿದಾರೆ ಅಂದ್ರೆ 10ನೇ ತರಗತಿವರೆಗೂ ಎಲ್ಲೆಲ್ಲಿ ಸ್ಟಡಿ ಮಾಡಿದಾರೆ ಅದನ್ನೆಲ್ಲ ಹೋಗಿ ಪಡೆದುಕೊಂಡು ಆ BU ಆಫೀಸರ್ ಹತ್ರ ಹೋಗಿ ಅಲ್ಲಿ ವೆರಿಫೈ ಮಾಡ್ಕೊಂಡು ಸೈನ್ ಮಾಡ್ಕೊಂಡು ಹಿಡ್ಕೋಬೇಕು. ಮತ್ತೆ ಅದನ್ನ ಕಳೆದು ಹೋದ್ರೆ ನಿಮಗೆ ವ್ಯಾಲಿಡಿಟಿ ಕೂಡ ಇರೋದಿಲ್ಲ. ಅದನ್ನ ನೀವು ಸರ್ಕಾರದವರು ನಿಯಂತ್ರಣ ತೆಗೆದುಕೊಂಡು ಇವು ಸೇವಾ ಸಿಂಧುದಲ್ಲಿ ಅವೈಲೇಬಲ್ ಆಗೋ ತರ ಮಾಡಿದ್ರೆ, ಒಂದು ಬಾರಿ ಅದನ್ನ ವಿತರಣೆ ಕೂಡ ಮಾಡಿದ್ರೆ ಅದು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ ಅಂತೇಳಿ ಆ ರೀತಿ ಮಾಡಿ ಅಂತೇಳಿ ಮನವಿ ಕೊಟ್ಟಿದ್ದಾರೆ. ಲೈಕ್ ನಿಮಗೆ ಗೊತ್ತಿರೋ ಹಾಗೆ 1ರಿಂದ 10 ತರಗತಿದು ಎಲ್ಲೆಲ್ಲ ಇದೆ ಎಲ್ಲಾ ವಿದ್ಯಾರ್ಥಿಗಳ ದಾಖಲೆಗಳನ್ನ 2024ರವರೆಗೂ ನಿಮಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ 2025ರಲ್ಲಿ PU ಕಾಲೇಜಿನಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಇದು ನಿಮಗೆ ಈ ವರ್ಷ ಕೂಡ ಆನ್ಲೈನ್ ಅಲ್ಲಿ ನೀಡಿದ್ದಾರೆ. ಆ ಸೀಟು ವಿತರಣೆ ಕೂಡ ವೆಲ್ಫುಲ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಯಾರಿಗೆ ಗೊತ್ತು, ಸಾಕಷ್ಟು ಜನ ಫೇಕ್ ಕೂಡ ಮಾಡಬಹುದು, ಸಮಸ್ಯೆ ಕೂಡ ಆಗ್ಬೋದು. ಆ ನಿಟ್ಟಿನಲ್ಲಿ ಆನ್ಲೈನ್ ಅಲ್ಲಿ ನೀವು ಮಾಡಿದ್ರೆ ಸೀಟು ಹಂಚಿಕೆಗೆ ಸಹಾಯ ಆಗುತ್ತೆ. ಕೆಇ ಅವರು ಸೀಟು ಹಂಚಿಕೆ ಜೊತೆ ನಿಮಗೆ ನೆಕ್ಸ್ಟ್ ಜಾಬ್ ಅಪ್ಲಿಕೇಶನ್ ಅಲ್ಲಿ ಸಹಾಯ ಆಗುತ್ತೆ, ಎಲ್ಲ ರೀತಿ ಸಹಾಯ ಆಗುತ್ತೆ. ಹಾಗಾಗಿ ಕೆಇಗೆ ಮಾಡಿ. ಅಂಡ್ ನಿಮಗೆ ಮಾತೃಭಾಷೆ ಪ್ರಮಾಣ ಪತ್ರ ಕೂಡ ನೋಡಿ, ತೆಲುಗು, ತಮಿಳು, ತುಳು, ಕೊಡವ ಮಾತೃಭಾಷೆ ಪ್ರಮಾಣ ಪತ್ರ ಕೂಡ ಸೇವಾ ಸಿಂಧುದಲ್ಲಿ ನೀವು ನೀಡಿದ್ರೆ ನಿಮಗೂ ಕೂಡ ಸಹಾಯ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆ ಎಲ್ಲದಕ್ಕೂ ಕೂಡ ತರಬೇಕು ಅಂತೇಳಿ ಕೆಇಎ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದೆ. ಗುಡ್ ಡಿಸಿಷನ್ ನ ಕೆಇಎ ತಂದಿದೆ. ನೋಡೋಣ ಸರ್ಕಾರ ಏನಾದ್ರು ಡಿಸಿಷನ್ ತೆಗೆದುಕೊಳ್ಳುತ್ತಾ ಅಂತ ನೋಡೋಣ. ಥ್ಯಾಂಕ್ ಯು.